ಬದಲಾಯಿಸಬೇಕು ಅನ್ನುವ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಆರೋಪ ವಿಚಾರ ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿಯನ್ನ ಸುಟ್ಟು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಂವಿಧಾನ ವಿರೋಧಿಸಿ ಡಿಕೆ ಶಿವಕುಮಾರ್ ಹೇಳಿಕೆ ಆರೋಪ ಏನಿತ್ತು, ಈ ವಿಚಾರವಾಗಿ ಬಿಜೆಪಿ ನಾಯಕರು ಈಗ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ. ಡಿಕೆಶಿ ಪ್ರತಿಕೃತಿಯನ್ನ ದಹಿಸಿ ಸುಟ್ಟಾಕಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಂವಿಧಾನ ವಿರೋಧಿ ಡಿಕೆ ಶಿವಕುಮಾರ್ಗೆ, ಸಂವಿಧಾನ ವಿರೋಧಿ ಡಿಕೆ ಶಿವಕುಮಾರ್ಗೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ, ಜೈ ಭಾರತ್ ಮಾತಾ ಕಿ ಡಿಕೆ ಶಿವಕುಮಾರ್ ಅವರು ಮುಸ್ಲಿಮರಿಗೆ ಗುತ್ತಿಗೆ ಆಧಾರದಲ್ಲಿ 4% ಮೀಸಲಾತಿ ವಿಚಾರವಾಗಿ ನಾವು ಸಂವಿಧಾನವನ್ನ ಬದಲಾಯಿಸಿ ಆದರೂ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡ್ತೀವಿ ಅಂತೇಳಿ ಹೇಳಿದಂತಹ ಮಾತು ಈಗ ದೊಡ್ಡ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗಿದೆ. ಹೀಗಾಗಿ ಬಿಜೆಪಿ ನಾಯಕರು ಈಗ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರು ಸಂವಿಧಾನವನ್ನ ಬದಲಾಯಿಸಬೇಕು ಅಂತೇಳಿ ಏನ್ ಹೇಳಿದ್ದಾರೆ, ಇದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಮತ್ತೊಂದು ಕಡೆಯಲ್ಲಿ ಸಂಸತ್ನಲ್ಲಿ ರಾಜ್ಯಸಭೆಯಲ್ಲೂ ಕೂಡ ಇವತ್ತು ಮೀಸಲಾತಿ ವಿಚಾರ, ಮುಸ್ಲಿಮರಿಗೆ ಮೀಸಲಾತಿ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರು ಹೇಳಿದಂತ ಮಾತಿನ ವಿಚಾರ ಅಲ್ಲೂ ಕೂಡ ಗದ್ದಲ ಆಯ್ತು. ಬಿಜೆಪಿ ನಾಯಕರು ಇದನ್ನ ಬಹಳ ಅಚ್ಚುಕಟ್ಟಾಗಿ ಇದನ್ನ ಬಳಸಿಕೊಳ್ಳೋದಕ್ಕೆ, ಡಿಕೆ ಶಿವಕುಮಾರ್ ಅವರ ವಿರುದ್ಧ ಹೋರಾಟ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶವನ್ನ ಹೊರಹಾಕ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಾ. ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿಯನ್ನ ದಹಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇರುವುದನ್ನು ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ಕಾರ್ಯಕರ್ತರು, ನಾಯಕರುಗಳೆಲ್ಲ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಫೋಟೋ ಹಾಗೆ ಒಂದು ಪ್ರತಿಕೃತಿ ಅದೆಲ್ಲಕ್ಕೂ ಕೂಡ ಬೆಂಕಿ ಇಟ್ಟು ಆಕ್ರೋಶವನ್ನ ಹೊರಹಾಕ್ತಿರುವಂತಹ ಬಿಜೆಪಿಯ ಕಾರ್ಯಕರ್ತರು ಈ ರೀತಿಯ ದಲಿತ ವಿರೋಧಿ ಮನೋಭಾವನೆಯನ್ನ ಇಟ್ಕೊಂಡು, ಅಂಬೇಡ್ಕರ್ ವಿರೋಧಿ ಮನೋಭಾವನೆಯನ್ನ ಇಟ್ಕೊಂಡು ಅವರು ರಾಜ್ಯದಲ್ಲಿ ಎಲ್ಲೇ ಪ್ರವಾಸಕ್ಕೆ ಹೋದ್ರೂ ಕೂಡ ದಲಿತ ಸಂಘಟನೆಗಳು ಮತ್ತೆ ಚಿಂತಕರು ಅವರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನವನ್ನ ಮಾಡ್ತವೆ, ಅವರಿಗೆ ಘೇರಾವನ್ನ ಹಾಕ್ತವೆ. ಇಡೀ ಕರ್ನಾಟಕದಲ್ಲಿ ಅವರು ಎಲ್ಲಿಯವರೆಗೆ ಕ್ಷಮಾಪಣೆಯನ್ನ ಕೇಳೋದಿಲ್ಲ ಅಲ್ಲಿಯವರೆಗೆ ಡಿಕೆ ಶಿವಕುಮಾರ್ಗೆ ಘೇರಾವ್ ಹಾಕೋದಕ್ಕೆ ಭಾರತೀಯ ಜನತಾ ಪಕ್ಷ ಮತ್ತು ದಲಿತ ಮುಖಂಡರು ಒಟ್ಟಾಗಿ ನಿಲ್ತವೆ ಅಂತ ಹೇಳ್ತಾರೆ. ವಾಪಸ್ ತಗೊಳ್ಳೋವರೆಗೂ ಕೂಡ ರಾಜ್ಯ ಬಿಜೆಪಿ ಹೋರಾಟವನ್ನು ನಿಲ್ಲಿಸೋದಿಲ್ಲ. ನಾವು ಆ ರೀತಿ ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಹೇಳಿ ಆ ರೀತಿ ಸ್ಪಷ್ಟೀಕರಣ ಕೊಡುವುದನ್ನ ಬಿಡಬೇಕು. ನನ್ನಿಂದ ತಪ್ಪಾಗಿದೆ, ಈ ಮಾತಿನಿಂದ ನಾನು ಕ್ಷಮೆ ಯಾಚಿಸ್ತೇನೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳೋವರೆಗೆ ಅವರ ವಿರುದ್ಧ ದಲಿತನಾಗಿ ಹೇಳ್ತಾ ಇದ್ದೀನಿ. ಬದಲಾಯಿಸಬೇಕು ಅನ್ನುವ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಆರೋಪ ವಿಚಾರ ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿಯನ್ನ ಸುಟ್ಟು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಂವಿಧಾನ ವಿರೋಧಿಸಿ ಡಿಕೆ ಶಿವಕುಮಾರ್ ಹೇಳಿಕೆ ಆರೋಪ ಏನಿತ್ತು, ಈ ವಿಚಾರವಾಗಿ ಬಿಜೆಪಿ ನಾಯಕರು ಈಗ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ. ಡಿಕೆಶಿ ಪ್ರತಿಕೃತಿಯನ್ನ ದಹಿಸಿ ಸುಟ್ಟಾಕಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕತೆ ಬಿಡ್ತಾ ಇದ್ದಾರೆ. ಕುಮಾರ್ಗೆ ಸಂವಿಧಾನ ವಿರೋಧಿ ಡಿಕೆ ಶಿವಕುಮಾರ್ಗೆ
ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಡಿಕೆ ಶಿವಕುಮಾರ್ ಅವರು ಮುಸ್ಲಿಮರಿಗೆ ಗುತ್ತಿಗೆ ಆಧಾರದಲ್ಲಿ 4% ಮೀಸಲಾತಿ ವಿಚಾರವಾಗಿ ನಾವು ಸಂವಿಧಾನವನ್ನ ಬದಲಾಯಿಸಿ ಆದರೂ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡ್ತೀವಿ ಅಂತೇಳಿ ಹೇಳಿದಂತಹ ಮಾತು ಈಗ ದೊಡ್ಡ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗಿದೆ. ಹೀಗಾಗಿ ಬಿಜೆಪಿ ನಾಯಕರು ಈಗ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರು ಸಂವಿಧಾನವನ್ನ ಬದಲಾಯಿಸಬೇಕು ಅಂತೇಳಿ ಏನ್ ಹೇಳಿದ್ದಾರೆ ಇದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಮತ್ತೊಂದು ಕಡೆಯಲ್ಲಿ ಸಂಸತ್ನಲ್ಲಿ ರಾಜ್ಯಸಭೆಯಲ್ಲೂ ಕೂಡ ಇವತ್ತು ಮೀಸಲಾತಿ ವಿಚಾರ, ಮುಸ್ಲಿಮರಿಗೆ ಮೀಸಲಾತಿ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರು ಹೇಳಿದಂತ ಮಾತಿನ ವಿಚಾರ ಅಲ್ಲೂ ಕೂಡ ಗದ್ದಲವಾಯಿತು. ಬಿಜೆಪಿ ನಾಯಕರು ಇದನ್ನ ಬಹಳ ಅಚ್ಚುಕಟ್ಟಾಗಿ ಇದನ್ನ ಬಳಸಿಕೊಳ್ಳೋದಕ್ಕೆ, ಡಿಕೆ ಶಿವಕುಮಾರ್ ಅವರ ವಿರುದ್ಧ ಹೋರಾಟ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶವನ್ನ ಹೊರಹಾಕ್ತಿರೋದನ್ನ ತಾವು ಗಮನಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿಯನ್ನ ದಹಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ಕಾರ್ಯಕರ್ತರು, ನಾಯಕರುಗಳೆಲ್ಲ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಫೋಟೋ ಹಾಗೆ ಒಂದು ಪ್ರತಿಕೃತಿ ಅದೆಲ್ಲಕ್ಕೂ ಕೂಡ ಬೆಂಕಿ ಇಟ್ಟು ಆಕ್ರೋಶವನ್ನ ಹೊರಹಾಕ್ತಿರುವಂತಹ ಬಿಜೆಪಿಯ ಕಾರ್ಯಕರ್ತರು ಈ ರೀತಿಯ ದಲಿತ ವಿರೋಧಿ ಮನೋಭಾವನೆಯನ್ನ ಇಟ್ಕೊಂಡು, ಅಂಬೇಡ್ಕರ್ ವಿರೋಧಿ ಮನೋಭಾವನೆಯನ್ನ ಇಟ್ಕೊಂಡು ಅವರು ರಾಜ್ಯದಲ್ಲಿ ಎಲ್ಲೇ ಪ್ರವಾಸಕ್ಕೆ ಹೋದ್ರೂ ಕೂಡ ದಲಿತ ಸಂಘಟನೆಗಳು ಮತ್ತೆ ಚಿಂತಕರು ಅವರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನವನ್ನ ಮಾಡ್ತವೆ, ಅವರಿಗೆ ಘೇರಾವನ್ನ ಹಾಕ್ತವೆ. ಇಡೀ ಕರ್ನಾಟಕದಲ್ಲಿ ಅವರು ಎಲ್ಲಿಯವರೆಗೆ ಕ್ಷಮಾಪಣೆಯನ್ನ ಕೇಳೋದಿಲ್ಲ ಅಲ್ಲಿಯವರೆಗೆ ಡಿಕೆ ಶಿವಕುಮಾರ್ಗೆ ಘೇರಾವ್ ಹಾಕೋದಕ್ಕೆ ಭಾರತೀಯ ಜನತಾ ಪಕ್ಷ ಮತ್ತು ದಲಿತ ಮುಖಂಡರು ಒಟ್ಟಾಗಿ ನಿಲ್ತವೆ ಅಂತ ಹೇಳ್ತಾರೆ. ವಾಪಸ್ ತಗೊಳ್ಳೋವರೆಗೂ ಕೂಡ ರಾಜ್ಯ ಬಿಜೆಪಿ ಹೋರಾಟವನ್ನು ನಿಲ್ಲಿಸೋದಿಲ್ಲ. ನಾವು ಆ ರೀತಿ ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಹೇಳಿ ಆ ರೀತಿ ಸ್ಪಷ್ಟೀಕರಣ ಕೊಡೋದನ್ನ ಬಿಡಬೇಕು. ನನ್ನಿಂದ ತಪ್ಪಾಗಿದೆ, ಈ ಮಾತಿನಿಂದ ನಾನು ಕ್ಷಮೆ ಯಾಚಿಸ್ತೇನೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳೋವರೆಗೆ ಅವರ ವಿರುದ್ಧ